ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಸಂದರ್ಶಿಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ನೀವು ಕೂಡ ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ವಾಕ್ಯವನ್ನು ಆಲಿಸುವುದರಲ್ಲಿ ಸಂತೋಷವುಳ್ಳವರಾಗಿರಬೇಕು. ಸೋತವರಾಗಿ ಇರಬೇಡ್ರಿ. ಎಷ್ಟೇ ಚಿಂತೆ ಕಷ್ಟಗಳಿದ್ದರೂ ಕೂಡ ಮುಂಜಾನೆ ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ನಿಮ್ಮಲ್ಲಿ ಕರ್ತನು ಹೊಸ ಬಲದಿಂದ ಹೊಸ ಸಂತೋಷದಿಂದ ತುಂಬಿಸುವಂತವನಾಗ್ತಾನೆ. ಯಾಕೆ ಅಂದರೆ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸ್ತಾ ಇದೆ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 11ನೇ ವಚನದಲ್ಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಪ್ರಿಯ ದೇವಜನರೇ, ನಾವು ಮುಂಜಾನೆಯಲ್ಲಿ ಬರುವಾಗ ನಮ್ಮ ರಾತ್ರಿಯಲ್ಲಿ ಎಷ್ಟೇ ಚಿಂತೆ ಯೋಚನೆ ಕಷ್ಟಗಳಿದ್ದರೂ ಕೂಡ ಈ ಮುಂಜಾನೆ ಬಹಳ ವಿಶೇಷವಾದ ಸಮಯ. ಯಾಕಂದರೆ ನಾವು ಯೆಹೋವನನ್ನು ನೋಡುವುದಕ್ಕೂ ಆತನ ಬಲವನ್ನು ಆಶ್ರಯಿಸುವುದಕ್ಕೂ ನಾವು ಬರುವಂಥವರಾಗ್ತೀವಿ. ಹೌದಲ್ವಾ? ರಾತ್ರಿಯಲ್ಲಿ ಮಲಗುವಾಗ ಅನೇಕ ಕಷ್ಟ ಸಂಕಟಗಳ ಯೋಚನೆ, ಕುಟುಂಬದ ಯೋಚನೆ, ಕೆಲಸ ಕಾರ್ಯಗಳ ಚಿಂತೆ, ಪ್ರತಿಯೊಂದು ವಿಷಯದಲ್ಲಿ ಒತ್ತಡಗಳಿಂದ ತುಂಬಲ್ಪಟ್ಟವರಾಗಿ ಏನು ಮಾಡುವುದು, ಹೇಗಿರುವುದು, ಪ್ರತಿ ರಾತ್ರಿ ಯೋಚನೆಗಳಲ್ಲಿ ಕಳೆಯುತ್ತೇವೆ. ಆದರೆ ಮುಂಜಾನೆ ಇದೆಯಲ್ಲ, ಇದು ಆಶೀರ್ವದಿಸಲ್ಪಟ್ಟಂಥ ಸಮಯ. ಯಾಕೆಂದರೆ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ಇಂಗ್ಲಿಷ್ನಲ್ಲಿ ಇದು ಹೀಗೆ ಹೇಳ್ತದೆ, ಲುಕ್ ಎಟ್ ದ ಲಾರ್ಡ್. ಅಂದರೆ ದೇವರನ್ನು ನೋಡುವುದಕ್ಕೆ ನಾವು ಮುಂಜಾನೆಯಲ್ಲಿ ಬರುತ್ತೇವೆ. ಪ್ರಿಯ ದೇವಜನರೇ, ಅಲ್ಲಿಯ ಉದಯದಲ್ಲಿಯೇ ದೇವರ ಮುಖ ದರ್ಶನವನ್ನು ಮಾಡುವುದಕ್ಕೆ, ಆತನ ಬಲವನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ನಾವು ಹೇಗೆ ಬರಬೇಕಂದ್ರೆ ದೇವರ ಬಳಿಯಲ್ಲಿ, ದೇವರೇ ಈ ದಿನವನ್ನು ಆರಂಭಿಸುವುದಕ್ಕೆ ನನಗೆ ಹೊಸ ಬಲವನ್ನು ಕೊಡು ಕರ್ತನೆ, ಹೊಸ ಕೃಪೆಯನ್ನು ಕೊಡು ಕರ್ತನೆ ಅಂತ ನಾವು ಅಪೇಕ್ಷೆಯಿಂದ ನಾವು ಬರಬೇಕು. ಯಾಕೆಂದರೆ ಆತನ ಬಲವನ್ನು ಹೊಂದಿಕೊಂಡು ನಮ್ಮ ದಿನವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುವಾಗ ಆ ದಿನ ಎಷ್ಟೋ ಆಶೀರ್ವಾದಕರವಾಗಿರ್ತದೆ, ಎಷ್ಟೋ ಸಮೃದ್ಧಿಕರವಾಗಿರ್ತದೆ. ಪ್ರಿಯ ದೇವಜನರೇ, ಹಾಗಾಗಿ ಪ್ರತಿ ಮುಂಜಾನೆಯಲ್ಲಿ ನಾವು ಯೇಸಪ್ಪನ ಪಾದದಲ್ಲಿ ಬಂದು ಆತನ ಮುಖದರ್ಶನವನ್ನು ಮಾಡಿ ಆತನ ಬಲವನ್ನು ನಾವು ಪಡೆಯುವಂಥವ್ರಾಗಬೇಕು. ಆತನ ಬಲಕ್ಕಾಗಿ ದೇವರ ಹತ್ರ ಕೇಳಬೇಕು, ದೇವರೇ ನನ್ನನ್ನು ಈ ದಿನದಲ್ಲಿ ಹೊಸ ಬಲದಿಂದ ತುಂಬಿಸಪ್ಪ, ಹೊಸ ಜ್ಞಾನದಿಂದ ತುಂಬಿಸು, ನಿನ್ನ ಮಾರ್ಗದರ್ಶನದಲ್ಲಿ ನನ್ನನ್ನು ನಡೆಸುವಂತ ಒಪ್ಪಿಸಿಕೊಡ್ಬೇಕು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿತ್ಯವೂ ಕೂಡ ಆತನ ದರ್ಶನವನ್ನು ಅಪೇಕ್ಷಿಸುವಂಥವರಾಗ್ರಿ. ಯಾಕೆ ನಿತ್ಯವೂ ಆತನ ದರ್ಶನ ಮುಖ್ಯ ಅಂದರೆ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಬರಬೇಕಲ್ವಾ. ನಮ್ಮ ದಿನ ಆಶೀರ್ವಾದಕರವಾಗಿರಬೇಕು, ಸಂತೋಷದಿಂದ ಇರಬೇಕಂದ್ರೆ ಆ ಯೇಸಪ್ಪನ ಬಲ ಮುಖ್ಯ, ಆತನ ಮಾರ್ಗದರ್ಶನ ಮುಖ್ಯ, ಆತನ ಮುಖ ಪ್ರಕಾಶವನ್ನು ನಾವು ಹೊಂದಿಕೊಳ್ಳುವುದು ಮುಖ್ಯವಾಗಿದೆ. ಪ್ರಿಯ ದೇವಜನರೇ, ಹಾಗಾಗಿ ಈ ಮುಂಜಾನೆಯಲ್ಲಿ ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸುವವರಾಗೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಅಪ್ಪ ಉತ್ತಮವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಈ ಮುಂಜಾನೆಯಲ್ಲಿ ಕರ್ತನೆಪ್ಪ, ನಿನ್ನ ಬಲವನ್ನು ಬೇಡುವುದಕ್ಕೆ ನಾವು ಬಂದಿದ್ದೇವೆ. ಹೊಸ ಬಲದಿಂದ ತುಂಬಿಸಿರಿ ಅಪ್ಪ. ನಮ್ಮ ಸೋಲುಗಳೆಲ್ಲ ಈ ದಿನ ಜಯವಾಗಿ ಮಾರ್ಪಡಲಿ, ನಮ್ಮ ದುಃಖವೆಲ್ಲ ಸಂತೋಷವಾಗಿ ಮಾರ್ಪಡಲಿ. ಈ ದಿನದಲ್ಲಿ ನಿನ್ನ ಮುಖದರ್ಶನವನ್ನು ಅಪೇಕ್ಷಿಸಿ ಬಂದಿರುವಾಗ ನಿನ್ನ ಪ್ರಕಾಶವಾದ ಬೆಳಕು ನಮ್ಮ ಮೇಲೆ ಅದು ಪ್ರಭಾವಿಸಲಿ ಕರ್ತನೆಪ್ಪ. ಈ ದಿನವನ್ನು ಆಶೀರ್ವದಿಸಿಕೊಡ್ರಿ ಪ್ರಿಯ ಮಕ್ಕಳಿಗಾಗಿ. ಅವ್ರು ಮಾಡುವ ಪ್ರತಿ ಕಾರ್ಯದಲ್ಲೂ ನಿನ್ನ ಬಲದಿಂದ ಅವರು ಮಾಡಿ ಅದರಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಸಹಾಯ ಮಾಡು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815.